ಗುವಾಹಟಿಯಲ್ಲಿ ನಡೆದ ಐಪಿಎಲ್ 2026ರ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ 8 ವಿಕೆಟ್ಗಳಿಂದ ಸೋಲಿಸಿದ ರಾಜಸ್ಥಾನ್ ರಾಯಲ್ಸ್ ಈ ಆವೃತ್ತಿಯನ್ನ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ. ಈ ಮೂಲಕ ಸಿಎಸ್ಕೆ ವಿರುದ್ಧ ತನ್ನ ಅಜೇಯ ಓಟವನ್ನ ಮುಂದುವರೆಸಿದೆ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ಕೇವಲ 127 ರನ್ಗಳಿಗೆ ಆಲೌಟ್ ಆಯಿತು. ಈ ಗುರಿ ಬೆನ್ನಟ್ಟಿದ ರಾಜಸ್ಥಾನದ 15 ವರ್ಷದ ವೈಭವ್ ಸೂರ್ಯವಂಶಿಯ ಸಿಡಿಲಬ್ಬರದ ಅರ್ಧ ಶತಕದಿಂದ ಇನ್ನೂ 47 ಎಸೆತಗಳು ಬಾಕಿ ಇರೋ ಹಾಗೇನೆ ಗೆಲುವಿನ ದಡ ಮುಟ್ತು. ಇದರ ಜೊತೆಗೆ ಜಡೇಜಾ ಅವರ ಸ್ಪೆಷಲ್ ಸೆಲೆಬ್ರೇಷನ್ ಕೂಡ ಗಮನ ಸೆಳೆದಿದೆ. 8ನೇ ಓವರ್ನ 2ನೇ ಎಸೆತದಲ್ಲಿ ರವೀಂದ್ರ ಜಡೇಜಾ ಸರ್ಫರಾಜ್ ಖಾನ್ ಅವರ ವಿಕೆಟ್ ಪಡ್ಕೊಂಡ್ರು. ನಂತರ ಶಿವಂ ದುಬೆ ಅವರು ಬ್ಯಾಟಿಂಗ್ ಬಂದ್ರು. ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸೋ ಮೂಲಕ ಸ್ಫೋಟಕ ಬ್ಯಾಟಿಂಗ್ ಆಡೋ ಮುನ್ಸೂಚನೆ ಕೊಟ್ಟರು. ಆದರೆ ಜಡೇಜಾ ಅದಕ್ಕೆ ಅವಕಾಶ ಕೊಡಲಿಲ್ಲ. ಕೊನೆ ಎಸೆತದಲ್ಲಿ ಅಂದ್ರೆ ಓವರ್ನ ಕೊನೆ ಎಸೆತದಲ್ಲಿ ಶಿವಂ ದುಬೆ ಮಿಡ್ ಆನ್ ಕಡೆಗೆ ಹೈ ಶಾಟ್ ಹೊಡೆದ್ರು. ಆದರೆ ಚೆಂಡು ಬೌಂಡ್ರಿಯನ್ನ ಮೀರಿ ಹೋಗಲಿಲ್ಲ. ಹಾಗೆ ಬೌಂಡ್ರಿ ಬಳಿ ನಿಂತಿದ್ದ ರವಿ ಬಿಷ್ಣೋಯ್ ಅದ್ಭುತ ಕ್ಯಾಚ್ ಹಿಡ್ಕೊಂಡ್ರು. ಇದರಿಂದ ಶಿವಂ ದುಬೆ ಅವರ ಇನ್ನಿಂಗ್ಸ್ ಕೇವಲ 6 ರನ್ಗಳಿಗೆ ಕೊನೆಯಾಯಿತು. ಈ ವಿಕೆಟ್ ನಂತರ ರವೀಂದ್ರ ಜಡೇಜಾ ಸ್ಪೆಷಲ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಇದು ವೈರಲ್ ಕೂಡ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಐಪಿಎಲ್ 2026ರ ಮಿನಿ ಹರಾಜಿಗೂ ಮುಂಚೆ ರಾಜಸ್ಥಾನ ರಾಯಲ್ಸ್ ಸಂಜು ಸ್ಯಾಮ್ಸನ್ ಬದಲಿಗೆ ಶಿವಂ ದುಬೆ ಅವರನ್ನ ಟ್ರೇಡ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಟ್ಟಿತ್ತು. ಆದರೆ ಚೆನ್ನೈ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇದಾದ್ಮೇಲೆ ಜಡೇಜಾ ಅವರನ್ನ ಟ್ರೇಡ್ ಮಾಡಿಕೊಳ್ಳಲಾಯಿತು. ಇದರಿಂದ ಶಿವಂ ದುಬೆ ವಿಕೆಟ್ ಪಡೆದ ಮೇಲೆ ಜಡೇಜಾ ಅವರು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಫ್ಯಾನ್ಸ್ ಮಾತನಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಟ್ರೇಡ್ ಮೂಲಕ ರಾಜಸ್ಥಾನ್ ತಂಡವನ್ನ ಸೇರ್ಕೊಂಡಿದ್ದ ಜಡೇಜಾ ಈ ಲೀಗ್ನಲ್ಲಿ ಆಡಿದ ಮೊದಲ ಪಂದ್ಯದಲ್ಲೇ ಸಿಎಸ್ಕೆ ವಿರುದ್ಧ ಭರ್ಜರಿ ಪ್ರದರ್ಶನ ಕೊಟ್ಟಿದ್ದಾರೆ. ತಂಡವನ್ನ 3 ಬಾರಿ ಚಾಂಪಿಯನ್ ಮಾಡುವಲ್ಲಿ ಶ್ರಮಿಸಿದ್ದ ತನ್ನನ್ನ ಕೈಬಿಟ್ಟ ಸಿಎಸ್ಕೆ ವಿರುದ್ಧ ಸೇಡು ತೀರಿಸಿಕೊಂಡಿರೋ ಜಡೇಜಾ ಸಿಎಸ್ಕೆ ವಿರುದ್ಧ ಆಡಿದ ಮೊದಲ ಪಂದ್ಯದ ಮೊದಲ ಓವರ್ನಲ್ಲೇ 2 ಪ್ರಮುಖ ವಿಕೆಟ್ ಕಬಳಿಸಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.